ಯುವ ವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕವು 2025-26ನೇ ಸಾಲಿನಲ್ಲಿ ಸಮಾಜ ಸೇವೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ, ಆಧ್ಯಾತ್ಮ ಹಾಗೂ ಸಂಘಟನಾ ಬಲವರ್ಧನೆ ಕ್ಷೇತ್ರಗಳಲ್ಲಿ ಹಲವು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿತು. ಘಟಕದ ಮಟ್ಟಿಗೆ ಇದು ಪರ್ವಕಾಲ. ಸದಸ್ಯರ ಒಗ್ಗಟ್ಟು, ಹಿರಿಯರ ಮಾರ್ಗದರ್ಶನ ಹಾಗೂ ಯುವ ಶಕ್ತಿಯ ಸಮರ್ಪಣಾ ಭಾವದಿಂದ ಪ್ರಸ್ತುತ ವರ್ಷ ಘಟಕವು 10 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಂಘಟಿಸುವ ಮೂಲಕ ಮಹತ್ವದ ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದು ಯುವ ವಾಹಿನಿ ಕುಟುಂಬದ ಖುಷಿಯನ್ನ ದುಪ್ಪಟ್ಟಾಗಿಸಿದೆ. ಪ್ರಸಕ್ತ ಸಾಲಿನಲ್ಲಿ ಘಟಕವು ಸಮಾಜಮುಖಿ ಚಟುವಟಿಕೆಗಳಿಗೆ ವಿಶೇಷ ಒತ್ತು ನೀಡಿತು. ಆರೋಗ್ಯ ಸಮಸ್ಯೆಯಿಂದ ಸಂಕಷ್ಟದಲ್ಲಿದ್ದ ಸದಸ್ಯರಿಗೆ ಆರೋಗ್ಯ ನಿಧಿ ಯೋಜನೆಯಡಿ ರೂಪಾಯಿ 20,000 ಆರ್ಥಿಕ ನೆರವು ನೀಡಲಾಯಿತು. ಕ್ರೀಡೆಯು ಮನಸ್ಸು ಹಾಗೂ ದೇಹವನ್ನು ಬೆಸೆಯಲು ಒಂದೊಳ್ಳೆ ವೇದಿಕೆ. ಹೀಗಾಗಿ ಕ್ರೀಡೆ ಮೂಲಕ ಸದಸ್ಯರ ಸ್ನೇಹ, ಒಗ್ಗಟ್ಟು ಮತ್ತು ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಕೋಟಿ ಚೆನ್ನಯ್ಯ ಟ್ರೋಫಿ 2025 ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ವಿಜಯನಗರದ ನಾಡಪ್ರಭು ಕೆಂಪೇಗೌಡ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಪುರುಷರ ಹಾಗೂ ಮಹಿಳೆಯರ ವಿವಿಧ ವಿಭಾಗಗಳಲ್ಲಿ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಪ್ರದರ್ಶಿಸಿದರು. ವಿವಿಧ ಕ್ರೀಡೆಗಳೊಂದಿಗೆ ಅದ್ಧೂರಿಯಾಗಿ ನಡೆದ ವಾರ್ಷಿಕ ಬ್ರಹ್ಮಶ್ರೀ ಕ್ರೀಡಾಕೂಟದಲ್ಲಿ ಕ್ರೀಡಾ ಜ್ಯೋತಿಯೊಂದಿಗೆ ಶಿಸ್ತಿನ ಪಥ ಸಂಚಲನ ಮಾಡುವ ಮೂಲಕ ನಮ್ಮ ಸದಸ್ಯರು ನೆರೆದ ಅತಿಥಿಗಳ ಹಾಗೂ ಸಮಾಜ ಬಾಂಧವರ ಪ್ರಶಂಸೆಗೆ ಪಾತ್ರರಾಗಿದ್ದು ವಿಶೇಷ. ಇದರ ಜೊತೆಗೆ ಯುವ ವಾಹಿನಿ ಬೆಂಗಳೂರು ಘಟಕವು ಬೆಂಗಳೂರು ಹಾಗೂ ಮಂಗಳೂರು ಭಾಗಗಳಲ್ಲಿ ನಡೆದ ವಿವಿಧ ಅಂತರ್ಘಟಕ ಹಾಗೂ ಸ್ಥಳೀಯ ಕ್ರೀಡಾ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿತು. ವಿಶೇಷವಾಗಿ ಮಂಗಳೂರಿನಲ್ಲಿ ನಡೆದ ಅಂತರ್ಘಟಕ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಮಹಿಳಾ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಅಷ್ಟೇ ಅಲ್ಲದೆ ಪುರುಷರ ತಂಡವು ರನ್ನರ್ ಅಪ್ ಆಗಿ ಸ್ಥಾನ ಪಡೆದಿದ್ದು ಘಟಕವು ಕ್ರೀಡಾ ಕ್ಷೇತ್ರದಲ್ಲಿಯೂ ಬಲಿಷ್ಠವಾಗಿದೆ ಎಂಬುದನ್ನು ಸಾಬೀತುಪಡಿಸಿತು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಘಟಕವು ಎಂದಿನಂತೆ ತನ್ನ ಛಾಪನ್ನು ವಿಸ್ತರಿಸುತ್ತಾ ಸಾಗಿತು. ಪ್ರತಿಷ್ಠಿತ ಡೆನ್ನಾನ ಸೇರಿದಂತೆ ಹಲವು ಅಂತರ್ಘಟಕ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬೆಂಗಳೂರು ಘಟಕದ ಸದಸ್ಯರು ಜನಮಾನಸದಲ್ಲಿ ಮಾಸದಂಥ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಕುಣಿತ ಭಜನಾ ತಂಡದ ರಚನೆ, ನಿರಂತರ ಅಭ್ಯಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವದ ಮೂಲಕ ಬೆಂಗಳೂರು ಘಟಕವು ಎಲ್ಲರ ಮೆಚ್ಚುಗೆಯ ತಂಡವಾಯಿತು. ಮಂಗಳೂರಿನ ಟೌನ್ ಹಾಲ್ ನಲ್ಲಿ ನಡೆದ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ನಮ್ಮ ತಂಡ ಇದೇ ಮೊದಲ ಬಾರಿಗೆ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಪ್ರಶಂಸೆಗೆ ಪಾತ್ರವಾಯಿತು. ಅತ್ಯುತ್ತಮ ಭಜಕಿ ಪ್ರಶಸ್ತಿಯು ನಮ್ಮ ಘಟಕಕ್ಕೆ ಒಲಿಯಿತು. ಸದಸ್ಯರ ಸಮರ್ಪಣೆ ಮತ್ತು ಸಾಂಸ್ಕೃತಿಕ ನಿರ್ದೇಶಕರ ಮಾರ್ಗದರ್ಶನದಿಂದ ಘಟಕವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತ್ತಷ್ಟು ಬಲಿಷ್ಠವಾಯಿತು. ಇದೇ ಸಾಲಿನಲ್ಲಿ ಜಾಲಹಳ್ಳಿಯ ದೈವಜ್ಞ ಸಭಾಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪೂಜೆ ಹಾಗೂ ತುಳು ಸಿರಿ ಚಾವಡಿ 2025 ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಗುರುಭಜನೆ, ವೈದಿಕ ಪೂಜೆ, ತುಳುನಾಡ ತೆನಸ್ ಆಹಾರ ಸ್ಪರ್ಧೆ, ತುಳು ಸಭಿ ಸವಾಲ್ ರಸಪ್ರಶ್ನೆ, ತುಳು ಗೀತೆ ನೃತ್ಯ ಹಾಗೂ ತುಳುನಾಡ ತುತ್ತೈತ ಫ್ಯಾಷನ್ ಶೋ ಮೊದಲಾದ ಘಟಕದ ಆಂತರಿಕ ಸ್ಪರ್ಧೆಗಳು ತುಳುನಾಡಿನ ಸಂಸ್ಕೃತಿ, ಭಾಷೆ ಮತ್ತು ಪರಂಪರೆಯ ವೈಭವವನ್ನ ಉದ್ಯಾನ ನಗರಿಯಲ್ಲಿ ಅನಾವರಣಗೊಳಿಸಿತು. 4 ತಂಡಗಳ ಸದಸ್ಯರು ಅತ್ಯುತ್ಸಾಹದಿಂದ ಭಾಗವಹಿಸಿ ಸ್ಪರ್ಧಾ ಸ್ಫೂರ್ತಿ ಮೆರೆದರು. ಈ ಸಾಲಿನ ವಿಶೇಷ ಆಕರ್ಷಣೆಯಾಗಿ ಯುವ ವಾಹಿನಿ ಬೆಂಗಳೂರು ಘಟಕದ ಮೊದಲ ಶಿವಗಿರಿ ತೀರ್ಥಯಾತ್ರೆ ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು. 41 ಸದಸ್ಯರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ ಈ ಯಾತ್ರೆಯಲ್ಲಿ ಶಿವಗಿರಿ, ಕನ್ಯಾಕುಮಾರಿ, ಮರುತಮಲೈ ಆಶ್ರಮ ಹಾಗೂ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಗಳ ದರ್ಶನವಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮ ಮಹೋತ್ಸವದ ಅಂಗವಾಗಿ ಗೃಹ ಭಜನಾ ಗುರು ನಮನ ಮನೆ ಮಂದಿರದಲ್ಲಿ ಗುರು ಸಂಕೀರ್ತನಾ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಸದಸ್ಯರ ಮನೆಯಲ್ಲಿ ನಡೆದ ಈ ಗೃಹ ಭಜನೆಗಳಲ್ಲಿ ಗುರು ಪೂಜೆ, ಭಜನೆ ಹಾಗೂ ಕುಣಿತ ಭಜನೆಗಳ ಮೂಲಕ ಸದಸ್ಯರಲ್ಲಿ ಭಕ್ತಿ, ಬಾಂಧವ್ಯ ಮತ್ತು ಸಂಘಟನಾ ಒಗ್ಗಟ್ಟು ಇನ್ನಷ್ಟು ಗಟ್ಟಿಯಾಯಿತು. ವರ್ಷಪೂರ್ತಿ ಮಾಸಿಕ ಸಭೆಗಳು, ಪೂರ್ವಭಾವಿ ಸಭೆಗಳು ಹಾಗೂ ಪದಾಧಿಕಾರಿಗಳ ಸಭೆಗಳು ನಿಯಮಿತವಾಗಿ ನಡೆದವು. ಬೆಂಗಳೂರು ಘಟಕದ ಕನಸಿನ ಕಾರ್ಯಕ್ರಮವಾದ ಯುವ ವೈಭವ 2025 ಕಾರ್ಯಕ್ರಮವು ರಾಜ್ಯ ಮಟ್ಟದಲ್ಲಿ ಯುವ ವಾಹಿನಿ ಬೆಂಗಳೂರು ಘಟಕಕ್ಕೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಿತು. ಯುವ ವಾಹಿನಿ ಕುರಿತು ಪರಿಚಯವಿಲ್ಲದ ಕರುನಾಡಿನ ಅನೇಕ ಜಿಲ್ಲೆಗಳಲ್ಲಿ ಸಂಘಟನೆಯ ಪರಿಚಯವಾಗುವುದರ ಜೊತೆಗೆ ಸಿಲಿಕಾನ್ ಸಿಟಿಯಲ್ಲಿ ವಿಶೇಷವಾಗಿ ವಿಧಾನಸೌಧ ಮಟ್ಟದಲ್ಲಿಯೂ ಸಚಿವರು ಹಾಗೂ ಶಾಸಕರಿಗೆ ಯುವ ವಾಹಿನಿ
ವಾಹಿನಿಯ ಕಾರ್ಯಚಟುವಟಿಕೆಗಳ ಪರಿಚಯವಾಗುವಂತಾಯಿತು. ಮಹಿಳಾ ದಿನಾಚರಣೆ, ಬ್ರಹ್ಮಶ್ರೀ ಕ್ರೀಡಾಕೂಟ, ಆರೋಗ್ಯ ಮಾಹಿತಿ ಶಿಬಿರ ಮತ್ತು ಇತರೆ ಹಲವು ಚಟುವಟಿಕೆ ಹಾಗೂ ಯೋಜನೆಗಳು ಸದಸ್ಯರ ಸಹಕಾರದೊಂದಿಗೆ ಯಶಸ್ವಿಯಾಗಿ ರೂಪುಗೊಂಡವು. ರಾಜಧಾನಿ ಬೆಂಗಳೂರು ಹಾಗೂ ಕರಾವಳಿ ಭಾಗಗಳಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ಮಹಿಳಾ ತಂಡದ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಸಾಧನೆ, ಕುಣಿತ ಭಜನಾ ತಂಡದ ಯಶಸ್ವಿ ಪ್ರಾರಂಭ, ಮೊದಲ ಶಿವಗಿರಿ ತೀರ್ಥಯಾತ್ರೆಯ ಯಶಸ್ವಿ ಆಯೋಜನೆ, ಸಮಾಜಮುಖಿ ಆರೋಗ್ಯ ನಿಧಿ ಮತ್ತು ವಿದ್ಯಾನಿಧಿ ನೆರವು, ತುಳು ಸಿರಿಚಾವಡಿ 2025 ಯಶಸ್ವಿ ಆಯೋಜನೆ, ಯುವ ವೈಭವ 2025 ರಾಜ್ಯ ಮಟ್ಟದ ಕಾರ್ಯಕ್ರಮದ ಯಶಸ್ವಿ ಆಯೋಜನೆ, ಡೆನ್ನಾನ 2026ರಲ್ಲಿ ಪಂಚಮ ಸ್ಥಾನ ಮತ್ತು ನೃತ್ಯದಲ್ಲಿ ಪ್ರಥಮ ಸ್ಥಾನ ಹಾಗೂ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿ. ಕರ್ನಾಟಕ ಆರ್ಯ ಈಡಿಗ ಮಹಿಳಾ ಸಂಘವು ಬೆಂಗಳೂರಿನಲ್ಲಿ ನಡೆಸಿದ ರಾಷ್ಟ್ರೀಯ ಸಮ್ಮೇಳನದ ನಾರಿ ಶಕ್ತಿ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಕುದ್ರೋಳಿ ದಸರಾ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಬೆಂಗಳೂರು ಘಟಕವು ಜನಮನ್ನಣೆ ಪಡೆದುಕೊಂಡಿದೆ. ಪ್ರಸಕ್ತ ಅವಧಿಯಲ್ಲಿ ಯುವಾಹಿನಿ ಕೇಂದ್ರ ಸಮಿತಿಯ ಪ್ರತಿಯೊಂದು ಮಾಸಿಕ ಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬೆಂಗಳೂರು ಘಟಕದ ವರದಿಗಳನ್ನು ಕ್ಲಪ್ತವಾಗಿ ಮಂಡಿಸಲಾಯಿತು. ಸಮಾಜದ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಾಗಲೂ ಯುವಾಹಿನಿಯ ಸದಸ್ಯರು ರಕ್ತದಾನಕ್ಕೆ ಹಿಂಜರಿಯುವ ಮಾತೇ ಇಲ್ಲ. ಈ ಬಾರಿಯೂ ಬಹಳಷ್ಟು ಸದಸ್ಯರು ರಕ್ತದಾನ ಮಾಡುವ ಮೂಲಕ ಹಲವು ಜೀವಗಳಿಗೆ ನೆರವಾದರು. ಉದ್ಯೋಗ ಮಿತ್ರ ಯೋಜನೆಯನ್ನ ಮುಂದುವರೆಸಲಾಗಿದ್ದು, ಈ ಬಾರಿಯೂ ಹಲವು ಶಿಫಾರಸ್ಸಿನ ಮೂಲಕ ಸಮಾಜದ ಬಾಂಧವರಿಗೆ ಉದ್ಯೋಗ ದೊರಕಿಸಿಕೊಡುವಲ್ಲಿ ಯುವ ವಾಹಿನಿ ಬೆಂಗಳೂರು ಘಟಕ ನಿರ್ಣಾಯಕ ಪಾತ್ರ ವಹಿಸಿದೆ. ಘಟಕದ ಪ್ರತಿ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಎಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಯುವ ಪರಿಚಯ ಎಂಬ ವಿಭಿನ್ನ ಅಭಿಯಾನ ಆಯೋಜಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ನಿರ್ದೇಶಕರುಗಳ ಪರಿಚಯ ಬಿತ್ತರಿಸಲಾಯಿತು. ಎಲ್ಲಾ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಆಕರ್ಷಕ ರೀತಿಯಲ್ಲಿ ಪ್ರಚಾರ ಮಾಡಿ ಯುವ ಮನಸ್ಸುಗಳಲ್ಲಿ ಯುವ ವಾಹಿನಿ ಬೇರೂರುವಂತೆ ಮಾಡಲಾಯಿತು. ಪ್ರಚಾರ ನಿರ್ದೇಶಕರ ಶ್ರಮ ಹಾಗೂ ಘಟಕದ ಸರ್ವರ ಸಹಕಾರದ ಫಲವಾಗಿ ಘಟಕದ ವಿಭಿನ್ನ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳನ್ನ ನೋಡಿ ಪ್ರಸಕ್ತ ಅವಧಿಯಲ್ಲಿ 122 ಹೊಸ ಸದಸ್ಯರು ಸ್ವ ಇಚ್ಛೆಯಿಂದ ಘಟಕಕ್ಕೆ ಸೇರ್ಪಡೆಯಾಗುವ ಮೂಲಕ ಘಟಕದ ಸದಸ್ಯ ಬಲ ಹೆಚ್ಚಿತು. ಯುವ ವಾಹಿನಿ ಬೆಂಗಳೂರು ಘಟಕವೀಗ ಸುಮಾರು 400 ಸದಸ್ಯರಿರುವ ದೊಡ್ಡ ಕುಟುಂಬ. ರಾಜ್ಯ ರಾಜಧಾನಿಯಲ್ಲಿ ಬದುಕು ಕಟ್ಟಿಕೊಳ್ಳುವ ತವಕದ ನಡುವೆ ಹುಟ್ಟಿಕೊಂಡಿರುವ ಯುವ ವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕವು ಕೇಂದ್ರ ಸಮಿತಿಯ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಿರಂತರ ಕಾರ್ಯಕ್ರಮಗಳು, ಸಾವಿರ ಸವಾಲುಗಳ ನಡುವೆ ಸ್ಪರ್ಧಾ ಚಟುವಟಿಕೆಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಸಂಘಟಿಸಿದ ಹೆಮ್ಮೆಯ ಬೆಂಗಳೂರು ಘಟಕಕ್ಕೆ ಮಂಗಳೂರಿನಲ್ಲಿ ಆಯೋಜಿಸಲಾದ ಪದಗ್ರಹಣ ಸಮಾರಂಭದಲ್ಲಿ ಕೇಂದ್ರ ಸಮಿತಿಯು ಯುವ ವಾಹಿನಿಯ ಅತ್ಯುತ್ತಮ ಘಟಕ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ಉದ್ಯಾನ ನಗರಿಯ ಘಟಕದ ಹಿರಿಮೆಗೊಂದು ಹೆಮ್ಮೆಯ ಗರಿಯಾಗಿದೆ. 2025-26ನೇ ಸಾಲು ಯುವ ವಾಹಿನಿ ರಿಜಿಸ್ಟರ್ಡ್ ಬೆಂಗಳೂರು ಘಟಕದ ಇತಿಹಾಸದಲ್ಲಿ ಸಕ್ರಿಯತೆ, ಒಗ್ಗಟ್ಟು ಮತ್ತು ಸಾಧನೆಯ ವರ್ಷವಾಗಿ ಗುರುತಿಸಿಕೊಂಡಿದೆ. ಪ್ರತಿಯೊಬ್ಬ ಸದಸ್ಯರ ಸಹಕಾರ, ಹಿರಿಯರ ಮಾರ್ಗದರ್ಶನ ಹಾಗೂ ಪದಾಧಿಕಾರಿಗಳ ಸಮರ್ಪಣೆಯೇ ಈ ಯಶಸ್ಸಿಗೆ ಮೂಲ ಕಾರಣ. ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಯುವ ವಾಹಿನಿ ಬೆಂಗಳೂರು ಘಟಕವು ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ಈ ವಾರ್ಷಿಕ ವರದಿಯನ್ನ ಸಮರ್ಪಿಸುತ್ತಿದ್ದೇವೆ.